ನಮಸ್ಕಾರ ಎಲ್ಲರಿಗೂ. ಫ್ಯಾಕ್ಟ್ಸ್ ಆಫ್ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ಒಂದು ಮಾತನ್ನು ಕೇಳಿರ್ತೀರಿ, ಕಷ್ಟ ಮನುಷ್ಯನಿಗೆ ಬರದೇನೋ ಮರಕ್ಕೆ ಬರುತ್ತಾ ಅಂತ. ಅದರಂಗೆ ಕಷ್ಟ ಇಲ್ಲದೇ ಇರುವಂಥ ಒಂದು ವ್ಯಕ್ತಿ ಯಾರೂ ಇಲ್ಲ ಜೀವನದಲ್ಲಿ. ಪ್ರತಿಯೊಬ್ಬರಿಗೂ ಕಷ್ಟ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದೇ ರೀತಿ ಅರ್ಜುನನಿಗೆ ಹೆಂಗೆ ಕಷ್ಟ ಇತ್ತು, ನಮಗೂ ಕೂಡ ಹಂಗೆ ಕಷ್ಟಗಳಿರ್ತವೆ. ಆ ಕಷ್ಟಗಳನ್ನು ಹೆಂಗೆ ನಾವು ಎದುರಿಸ್ಬೇಕು ಅನ್ನೋದು ಈ ಭಗವದ್ಗೀತೆ ನಮಗೆ ಹೇಳ್ಕೊಡ್ತದೆ. ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿ ಎದುರಿಸ್ಬೇಕಂತಕ್ಕಂಥ ಒಂದು ಗೀತೋಪದೇಶ ಈ ಭಗವದ್ಗೀತೆಯಲ್ಲಿ ಇದೆ. ನಾನು ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿ 1 ವರ್ಷ ಆಯಿತು. ಈಗೀಗ ಸ್ವಲ್ಪ ನನಗೆ ಅರ್ಥ ಆಗಿದೆ. ನನಗೇನು ತಿಳಿದಿದೆಯೋ ಅದರಲ್ಲಿ ಒಂದಿಷ್ಟು ನಿಮಗೂ ಕೂಡ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳು ಬರ್ತವೆ. ಅದರಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ ಅಂತೇಳಿ, ಎರಡನೆಯದ್ದು ಸಾಂಖ್ಯ ಯೋಗ ಅಂತ ಬರುತ್ತೆ, ಮೂರನೇದ್ದು ಕರ್ಮಯೋಗ, 4ನೇದ್ದು ಜ್ಞಾನ ಕರ್ಮ ಸಂನ್ಯಾಸ ಯೋಗ, 5ನೇದ್ದು ಕರ್ಮ ಸಂನ್ಯಾಸ ಯೋಗ, 6ನೇದ್ದು ಧ್ಯಾನ ಯೋಗ, 7ನೇದ್ದು ಜ್ಞಾನ ವಿಜ್ಞಾನ ಯೋಗ, 8ನೇದ್ದು ಅಕ್ಷರ ಬ್ರಹ್ಮ ಯೋಗ, 9ನೇದು ರಾಜವಿದ್ಯಾ ರಾಜಗುಹ ಯೋಗ, 10ನೇದು ವಿಭೂತಿ ಯೋಗ, 11ನೇದು ವಿಶ್ವರೂಪ ದರ್ಶನ ಯೋಗ, 12 ಭಕ್ತಿ ಯೋಗ, 13 ಕ್ಷೇತ್ರಜ್ಞ ವಿಭಾಗ ಯೋಗ, 14 ಗಣತ್ರಯ ವಿಭಾಗ ಯೋಗ, 15 ಪುರುಷೋತ್ತಮ ಯೋಗ, 16ನೇದು ದೈವಾಸುರ ಸಂಪದ ವಿಭಾಗ ಯೋಗ, 17ನೇದು ಶ್ರದ್ಧಾತ್ರಯ ವಿಭಾಗ ಯೋಗ, 18ನೇದು ಮೋಕ್ಷ ಸಂನ್ಯಾಸ ಯೋಗ. ಶ್ರೀಮದ್ ಭಗವದ್ಗೀತೆಯನ್ನು ಬರೆದವರು ವೇದವ್ಯಾಸರು. ಬಹುಶಃ ನಾವು ಶಾಲಾ ದಿನಗಳಲ್ಲಿ ಇದನ್ನು ಕಲ್ತಿದ್ರೆ ಭಾಳಷ್ಟು ಉಪಯೋಗ ಆಗಿರೋದು ನಮಗೆ. ನಾವು ಜೀವನದ ಅರ್ಥ ಕೂಡ ಈಗಾಗಲೇ ತಿಳ್ಕೊಂಡಿರ್ತಿದ್ವಿ. ಮುಖ್ಯವಾಗಿ ತಾಳ್ಮೆ ಅನ್ನೋದು ನಮ್ಮಲ್ಲಿ ಮೊದಲು ಹುಟ್ತಾ ಇತ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬರು ಹಲವಾರು ಕಷ್ಟದಲ್ಲಿ ಇದ್ದೇ ಇರ್ತಾರೆ. ಅರ್ಜುನ ಶ್ರೀಕೃಷ್ಣನಿಗೆ ಶರಣಾದನು, ಆದ್ದರಿಂದ ಅವನಿಗೆ ಗೀತೋಪದೇಶವಾಯಿತು. ಅರ್ಜುನ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಆತಂಕದಿಂದ ತುಂಬಿ ಹೋಗಿರ್ತೀವಿ. ವಾಸ್ತವವಾಗಿ ಅಸ್ತಿತ್ವರಾಹಿತ್ಯದ ಭಯ ನಮಗಿರಬಾರದು. ಎಲ್ಲ ಕಷ್ಟಗಳಿಗೆ ಪರಿಹಾರ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಒಂದು ಗೀತೋಪದೇಶದ ಮೂಲಕ ನಮಗೆ ತಿಳಿದು ಬರುತ್ತೆ. ಭಗವದ್ಗೀತೆ ಓದೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತಾ? ಭಗವದ್ಗೀತೆ ಓದೋದ್ರಿಂದ ನಮ್ಮ ಕಷ್ಟಗಳನ್ನು ಹೇಗೆ ಎದುರಿಸ್ಬೇಕನ್ನೋದು ನಮಗೆ ತಿಳಿಯುತ್ತೆ. ಇದರಿಂದ ಭಾಳಷ್ಟು ತಾಳ್ಮೆ ಬರುತ್ತೆ ನಮಗೆ, ಆದಷ್ಟು ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸ್ವತಃ ನನ್ನಲ್ಲಿ ಆದ ಬದಲಾವಣೆ ಇದು. ಈ ವಿಡಿಯೋ ಬರೀ ಭಗವದ್ಗೀತೆಯ ಪರಿಚಯ ಅಷ್ಟೇ. ನಂತರ ಈ ವಿಡಿಯೋಗೆ ಸಪೋರ್ಟ್ ಸಿಕ್ಕರೆ ಇನ್ನು ಮುಂದೆ ಈ ಭಗವದ್ಗೀತೆಯ 18 ಅಧ್ಯಾಯಗಳನ್ನು ಕೂಡ ನಿಮ್ಮ ಮುಂದೆ ವ್ಯಕ್ತಪಡಿಸಲು ನಾನು ರೆಡಿಯಾದೀನಿ. ಈ ವಿಡಿಯೋಗೆ ನಿಮ್ಮ ಬೆಂಬಲ ಸಿಕ್ಕರೆ ಇನ್ನು ಮುಂದೆ ನಾನು ವಾರಕ್ಕೆ 3 ರಿಂದ 4 ವಿಡಿಯೋಗಳನ್ನು ಮಾಡ್ತೀನಿ. ಜೈ ಶ್ರೀಕೃಷ್ಣ. ಕೃಷ್ಣಂ ಒಂದೇ ಜಗದ್ಗುರು. ಹರ ಹರ ಮಹಾದೇವ. ಜೈ ಸನಾತನ ಧರ್ಮ.